ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಮಕ್ಕಳು ಹೋಂವರ್ಕ್ ಮಾಡೋಕೆ ಕೂತಾಗ ಎಲ್ಲೆಲ್ಲೋ ನೋಡ್ತಾ ಇರ್ತಾರಾ? ಅಥವಾ ಒಂದು ಕೆಲ್ಸ ಹೇಳಿ 5 ನಿಮಿಷ ಬಿಟ್ಟು ನೋಡಿದ್ರೆ ಅವ್ರೇನೇನೋ ಮಾಡ್ತಾ ಇರ್ತಾರಾ? ಹಾಗಿದ್ರೆ ಚಿಂತೆ ಬೇಡ. ಈ ಸಮಸ್ಯೆ ಎದುರಿಸ್ತಿರೋದು ಒಬ್ರೇ ಅಲ್ಲ. ಇದು ಇವತ್ತು ಪ್ರತಿಯೊಬ್ಬ ಪೋಷಕರ ಕಥೆ. ಆದ್ರೆ ಇದಕ್ಕೆ ಖಂಡಿತ ಪರಿಹಾರ ಇದೆ. ಹೌದು, ಇದು ನಿಜಕ್ಕೂ ಒಂದು ದೊಡ್ಡ ಚಿಂತೆನೆ. ಯಾಕಂದ್ರೆ ಇದು ಬರೀ ಸ್ಕೂಲ್ ಗ್ರೇಡ್ಗಳ ಬಗ್ಗೆ ಅಲ್ಲ. ಒಂದು ವಿಷಯದ ಮೇಲೆ ಗಮನ ಕೊಡೋ ಸಾಮರ್ಥ್ಯ ಇದೆಯಲ್ಲ, ಅದು ಮಗುವಿನ ಸಂಪೂರ್ಣ ಬೆಳವಣಿಗೆಗೆ ತುಂಬಾನೇ ಮುಖ್ಯ. ಹಾಗಾದ್ರೆ ಈ ಚಾಲೆಂಜ್ನ ನಾವು ಹೇಗೆ ನಿಭಾಯಿಸಬಹುದು? ಬನ್ನಿ, ಒಂದೊಂದಾಗೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಈ ಸಮಸ್ಯೆಯ ಮೂಲವಾದರೂ ಏನು? ಹೀಗೆ ಯೋಚನೆ ಮಾಡಿ. ಇವತ್ತಿನ ಮಕ್ಕಳು ಬದುಕ್ತಿರೋದು ಒಂದು ಡಿಜಿಟಲ್ ಜಗತ್ತಿನಲ್ಲಿ ಅಲ್ವಾ? ಫೋನ್ ನೋಟಿಫಿಕೇಷನ್ಗಳು, ಟಿವಿ ಶೋಗಳು, ವಿಡಿಯೋ ಗೇಮ್ಸ್, ಹೀಗೆ ಪ್ರತಿಯೊಂದು ಅವರ ಗಮನ ಕಾಣಿ ಪೈಪೋಟಿ ನಡೆಸ್ತಾ ಇವೆ. ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ಗಳ ಮಧ್ಯೆ ಒಂದೇ ವಿಷಯದ ಮೇಲೆ ಗಮನ ಇಡೋದು ಅಂದ್ರೆ ತುಂಬಾನೇ ಕಷ್ಟದ ಕೆಲ್ಸ. ಹಾಗಾದ್ರೆ ಏಕಾಗ್ರತೆ ಅನ್ನೋದು ಯಾಕಿಷ್ಟೊಂದು ದೊಡ್ಡ ವಿಷಯ? ಇದು ಬರೀ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋಕೆ ಮಾತ್ರ ಸೀಮಿತ ಅಲ್ಲ. ಏಕಾಗ್ರತೆ ಅನ್ನೋದು ಒಂದು ಮಸಲ್ ಇದ್ದ ಹಾಗೆ. ಅದನ್ನ ನಾವು ಎಷ್ಟು ಜಾಸ್ತಿ ಬಳಸ್ತೀವೋ ಅದು ಅಷ್ಟೇ ಸ್ಟ್ರಾಂಗ್ ಆಗತ್ತೆ. ಈ ಸ್ಟ್ರಾಂಗ್ ಏಕಾಗ್ರತೆ ಅನ್ನೋ ಮಸಲ್ ಮಗುವಿಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಹೆಲ್ಪ್ ಆಗುತ್ತೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಏಕಾಗ್ರತೆ ಅನ್ನೋದೇ ಕಲಿಕೆಯ ಅಡಿಪಾಯ. ಅದಿಲ್ಲ ಅಂದ್ರೆ ಹೊಸ ವಿಷಯಗಳನ್ನ ಕಲಿಯೋದು, ಸಮಸ್ಯೆಗಳನ್ನ ಬಗೆಹರಿಸೋದು ಅಥವಾ ಯಾವುದೇ ಗುರಿ ಮುಟ್ಟೋದು ಅಸಾಧ್ಯ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಇದು ಮಗುವಿನ ಆತ್ಮವಿಶ್ವಾಸದ ಮೇಲೂ ನೇರವಾಗಿ ಪರಿಣಾಮ ಬೀರುತ್ತೆ. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ದೊಡ್ಡ ಬದಲಾವಣೆಗಳ ಬಗ್ಗೆ ಯೋಚಿಸೋ ಬದಲು ಕೆಲವು ಸರಳವಾದ ದೈನಂದಿನ ಅಭ್ಯಾಸಗಳನ್ನ ಅಳವಡಿಸ್ಕೊಂಡ್ರೆ ಸಾಕು. ಅದರಿಂದಲೇ ನಾವು ದೊಡ್ಡ ಮಟ್ಟದ ಸುಧಾರಣೆಯನ್ನ ನೋಡಬಹುದು. ಆ ಅಭ್ಯಾಸಗಳು ಯಾವುವು ಅಂತ ನೋಡೋಣ ಬನ್ನಿ. ಇಲ್ಲಿ 4 ತುಂಬಾನೇ ಸರಳ ಆದ್ರೆ ಪವರ್ಫುಲ್ ಆದ ಅಭ್ಯಾಸಗಳಿವೆ. ಮೊದಲನೇದು ನಿದ್ದೆ. ಮಕ್ಕಳಿಗೆ ಪ್ರತಿದಿನ ರಾತ್ರಿ ಒಂದೇ ಸಮಯಕ್ಕೆ ಸರಿಯಾಗಿ ನಿದ್ದೆ ಸಿಗ್ತಾ ಇದೆಯಾ? ಎರಡನೇದು ಊಟ. ಅವರು ತಿನ್ನೋ ಊಟ ಮೆದುಳಿಗೆ ಶಕ್ತಿ ಕೊಡ್ತಾ ಇದೆಯಾ ಅಥವಾ ಬರೀ ಸಕ್ಕರೆ ಅಂಶ ಇರೋ ಪದಾರ್ಥಗಳೇ ಹೆಚ್ಚಾಗಿವೆಯಾ? ಮೂರನೇದು ವ್ಯಾಯಾಮ. ಪ್ರತಿದಿನ ಹೊರಗಡೆ ಹೋಗಿ ಆಟ ಆಡ್ತಾರಾ? ಅವರ ಶಕ್ತಿಯನ್ನ ಬಳಸ್ತಾರಾ? ಮತ್ತು ನಾಲ್ಕನೇದು ಆಟ. ಚೆಸ್, ಪಜಲ್ಸ್, ಈ ಥರ ಮೆದುಳಿಗೆ ಸವಾಲ್ ಹಾಕೋ ಆಟಗಳನ್ನ ಆಡ್ತಾರಾ? ಸರಿ, ಈಗ ಬರೋಣ ಇವತ್ತಿನ ಅತಿ ದೊಡ್ಡ ಚಾಲೆಂಜ್ಗೆ. ಅದೇ ಮೊಬೈಲ್ ಫೋನ್. ಈ ಮೊಬೈಲ್ ಫೋನ್ಗಳು ಮತ್ತು ಬೇರೆ ಗ್ಯಾಜೆಟ್ಗಳು ಮಕ್ಕಳ ಗಮನವನ್ನ ಹಾಳು ಮಾಡೋದ್ರಲ್ಲಿ ದೊಡ್ಡ ಪಾತ್ರ ವಹಿಸ್ತವೆ. ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಇಲ್ಲಿ ಸಮಸ್ಯೆ ಏನು ಅಂದ್ರೆ ಯಾವುದೇ ಕಂಟ್ರೋಲ್ ಇಲ್ದೆ ಸ್ಕ್ರೀನ್ ನೋಡೋದು. ಇದಕ್ಕೆ ಪರಿಹಾರ ಕೆಲವೊಂದು ಗಡಿಗಳನ್ನ ನಿಗದಿಪಡಿಸೋದು. ಅಂದ್ರೆ ಮನೆಯಲ್ಲಿ ಟೆಕ್ ಫ್ರೀ ಝೋನ್ಗಳನ್ನ ಅಥವಾ ಸಮಯವನ್ನ ಫಿಕ್ಸ್ ಮಾಡೋದು. ಇಲ್ಲಿದೆ ನೋಡಿ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್. ಊಟದ ಸಮಯದಲ್ಲಿ ಫೋನ್, ಟಿವಿ ಏನೂ ಬೇಡ. ಮಲ್ಗೋ ರೂಮಲ್ಲಿ ಫೋನ್ ಚಾರ್ಜ್ ಮಾಡೋ ಹಾಗೆ ಇಲ್ಲ. ಪುಸ್ತಕ ಓದೋದು, ಚಿತ್ರ ಬಿಡ್ಸೋದು, ಈ ಥರ ಡಿಜಿಟಲ್ ಅಲ್ಲದ ಹವ್ಯಾಸಗಳನ್ನ ಪ್ರೋತ್ಸಾಹಿಸಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಕ್ರೀನ್ ನೋಡಕ್ಕೆ ಒಂದು ಟೈಮ್ ಲಿಮಿಟ್ ಹಾಕಿ ಅದನ್ನ ತಪ್ಪದೇ ಪಾಲಿಸಿ. ನಾವು ಮಕ್ಕಳ ಹ್ಯಾಬಿಟ್ಸ್ ಬಗ್ಗೆ ಮಾತಾಡಿದ್ವಿ, ಮೊಬೈಲ್ ಬಗ್ಗೆನೂ ಮಾತಾಡಿದ್ವಿ. ಆದ್ರೆ ಇವೆಲ್ಲದರ ಮಧ್ಯ ಅತೀ ಮುಖ್ಯವಾದ ಪಾತ್ರ ಯಾರ್ದು ಗೊತ್ತಾ? ಅದು ಪೋಷಕರದ್ದು. ಮಗುವಿನ ಗಮನವನ್ನ ರೂಪಿಸೋದ್ರಲ್ಲಿ ಪೋಷಕರು ಮನೆಯಲ್ಲಿ ಸೃಷ್ಟಿಸೋ ವಾತಾವರಣ ಇದೆಯಲ್ಲ, ಅದು ತುಂಬಾನೇ ನಿರ್ಣಾಯಕ. ಈ ಮಾತು ಎಷ್ಟು ನಿಜ ಅಲ್ವಾ? ಪೋಷಕರ ಗೈಡೆನ್ಸ್, ಅವರ ಪ್ರೋತ್ಸಾಹ, ಅವರ ತಾಳ್ಮೆ ಇಲ್ಲದೆ ಮಕ್ಕಳು ಯಶಸ್ಸಿನ ದಾರಿಯಲ್ಲಿ ನಡೆಯೋದು ತುಂಬಾನೇ ಕಷ್ಟ. ಮಕ್ಕಳ ಏಕಾಗ್ರತೆ ಹೆಚ್ಚಿಸೋದ್ರಲ್ಲಿ ಪೋಷಕರ ಪಾತ್ರ ನಿಜಕ್ಕೂ ಹಿರಿದು. ಹಾಗಾದ್ರೆ ಪೋಷಕರಾಗಿ ಏನ್ ಮಾಡ್ಬೋದು? ಮೊದಲನೇದಾಗಿ ನೀವೇ ಒಂದು ಒಳ್ಳೆ ಉದಾಹರಣೆಯಾಗಿ. ಮಕ್ಕಳು ಓದೋಕೆ ಕೂತಾಗ ಪಕ್ಕದಲ್ಲೇ ಕೂತು ಫೋನ್ ಸ್ಕ್ರಾಲ್ ಮಾಡ್ತಾ ಇದ್ರೆ ಹೇಗೆ? ಎರಡನೇದಾಗಿ ಓದೋಕೆ ಅಂತ ಒಂದು ಶಾಂತವಾದ ಜಾಗ ಮಾಡ್ಕೊಡಿ. ಮೂರನೇದಾಗಿ ರಿಸಲ್ಟ್ಗಿಂತ ಹೆಚ್ಚಾಗಿ ಮಗು ಪಟ್ಟ ಪ್ರಯತ್ನವನ್ನ ಹೊಗಳಿ. ಮತ್ತು ಕೊನೆಯದಾಗಿ ತಾಳ್ಮೆಯಿಂದ ಇರಿ. ಇದು ಮ್ಯಾರಥಾನ್, ಸ್ಪ್ರಿಂಟ್ ಅಲ್ಲ. ಬದಲಾವಣೆ ಆಗೋಕೆ ಸಮಯ ಬೇಕು. ಹಾಗಾದ್ರೆ ನಾವಿವತ್ತು ಮಾತಾಡಿದ್ದನ್ನೆಲ್ಲ ಒಮ್ಮೆ ನೆನ್ಪು ಮಾಡ್ಕೊಡೋದಾದ್ರೆ, ಒಳ್ಳೆ ದೈನಂದಿನ ಅಭ್ಯಾಸಗಳನ್ನು ಬೆಳೆಸೋದು, ಟೆಕ್ನಾಲಜಿ ಬಳಕೆಯನ್ನ ಕಂಟ್ರೋಲ್ ಮಾಡೋದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪೋಷಕರಾಗಿ ಒಂದು ಪಾಸಿಟಿವ್ ಹಾಗೂ ಸಪೋರ್ಟಿವ್ ವಾತಾವರಣವನ್ನ ಕ್ರಿಯೇಟ್ ಮಾಡೋದು. ಈ ಸಣ್ಣ ಆದ್ರೆ ನಿರಂತರವಾದ ಹೆಜ್ಜೆಗಳು ಮಗುವಿನ ಯಶಸ್ಸಿಗೆ ಒಂದು ಭದ್ರ ಬುನಾದಿಯನ್ನ ಹಾಕುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಮಗುವಿನ ಗಮನವನ್ನ ಸುಧಾರಿಸೋಕೆ ಇವತ್ತು ತೆಗೆದುಕೊಳ್ಳುವ ಆ ಮೊದಲ ಹೆಜ್ಜೆ ಯಾವುದು? ಒಮ್ಮೆ ಯೋಚನೆ ಮಾಡಿ. ನೆನಪಿಡಿ, ಒಂದು ಸಣ್ಣ ಬದಲಾವಣೆ ಕೂಡ ಮುಂದೆ ದೊಡ್ಡ ಪರಿಣಾಮವನ್ನ ಬೀರಬಲ್ಲದು.